ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ, ಪಾಠ ಆಧಾರಿತ ಮೌಲ್ಯಾಂಕನ, LBA ಅಂತ ಕರಿತೀವಿ. 73 ಕ್ವೆಶನ್ಸ್ ಪ್ರೀವಿಯಸ್ಲಿ ಕಂಪ್ಲೀಟ್ ಮಾಡಿದ್ವಿ. ಇದು 74th ಕ್ವೆಶನ್ ನೋಡೋಣ. ದ ಡಿನಾಮಿನೇಟರ್ ಆಫ್ ಅ ಫ್ರಾಕ್ಷನ್ ಈಸ್ 1 more than twice its numerator. Okay, the sum of this fraction and its reciprocal is 29/10. Find the fraction. ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನ ರಾಶಿ ಮತ್ತು ವ್ಯತ್ಯಕ್ರಮಗಳ ಮೊತ್ತ, ಇದು ಫ್ರಾಕ್ಷನ್. ಓಕೆ, ರೆಸಿಪ್ರೋಕಲ್. ಮೊತ್ತ 29/10 ಆಗಿದೆ. ಹಾಗಾದರೆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ಓಕೆ, ಸೊ ಆವರೇಜ್ ಕ್ಯಾಟಗರಿಯಲ್ಲಿದೆ. ಮೇ 2025 ಕ್ವೆಶನ್ ಇದು. ಲೆಟ್ ನ್ಯೂಮರೇಟರ್ನ ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ನ್ಯೂಮರೇಟರ್ ಈಕ್ವಲ್ ಟು ಎಕ್ಸ್. ಲೆಟ್ ಡಿನಾಮಿನೇಟರ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 1 more than twice its numerator. ಟ್ವೈಸ್ ಇಟ್ಸ್ ನ್ಯೂಮರೇಟರ್. ಓಕೆ, ಮತ್ತೆ ಒಂದು ಜಾಸ್ತಿ ಇದೆ. ನ್ಯೂಮರೇಟರ್ಗಿಂತ 2 ಜಾಸ್ತಿ ಪ್ಲಸ್ 1. ಓಕೆ, ಸೊ ಫ್ರಾಕ್ಷನ್ ಈಕ್ವಲ್ ಟು ಎಕ್ಸ್ ಅಪಾನ್ 2x ಪ್ಲಸ್ 1. ಸೊ ಇದು ಫ್ರಾಕ್ಷನ್ ಆಯಿತು ನಮಗೆ. ಓಕೆ, ಇದರದ್ದು ರೆಸಿಪ್ರೋಕಲ್ ಜಸ್ಟ್ ಇದರದ್ದು ಉಲ್ಟಾನ. ಸೊ 2x ಪ್ಲಸ್ 1 ಅಪಾನ್ ಎಕ್ಸ್. ಓಕೆ, ಸೊ ಇದರದ್ದು ಸಮ್ ಎಷ್ಟಾಗುತ್ತೆ? ಫ್ರಾಕ್ಷನ್ ಮತ್ತು ಅದರದ್ದು ರೆಸಿಪ್ರೋಕಲ್ದು ಟೋಟಲ್ ಸಮ್ ಈಕ್ವಲ್ ಟು 29/10. ಸೊ ಡೈರೆಕ್ಟ್ ಆ್ಯಡ್ ಮಾಡೋಣ. ಇದರದ್ದು ಸಮ್ ಎಕ್ಸ್ ಅಪಾನ್ 2x ಪ್ಲಸ್ 1 ಪ್ಲಸ್ 2x ಪ್ಲಸ್ 1 ಅಪಾನ್ ಎಕ್ಸ್ ಈಕ್ವಲ್ ಟು 29/10. ಓಕೆ, ಸೊ ಥಿಯರಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಇದು, ಯಾಕಂದರೆ ಕಾಮನ್ ಡಿನಾಮಿನೇಟರ್ ಬೇಕು. ಸೊ ಇದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ, ಇದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2x ಪ್ಲಸ್ 1 ಇಂಟು 2x ಪ್ಲಸ್ 1. ಡಿನಾಮಿನೇಟ್ರಲ್ಲಿ 2x ಪ್ಲಸ್ 1 ಇಂಟು ಎಕ್ಸ್ ಈಕ್ವಲ್ ಟು 29/10. ಸೊ ಪೈಲ ನ್ಯೂಮರೇಟ್ರಲ್ಲಿ ಇದ್ದಿದ್ದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ x² ಪ್ಲಸ್ 2x ಇಂಟು 2x 4x². 2x ಪ್ಲಸ್ 1 ಇಸ್ 2x. ಈಗ 1 ಇಂಟು 2x ಇಸ್ ಪ್ಲಸ್ 2x. 1 ಇಂಟು 1 1², ನಥಿಂಗ್ ಬಟ್ 1 ಅಪಾನ್ ಇಲ್ಲಿ x ಇಂಟು 2 2x². x ಇಂಟು 1 ಪ್ಲಸ್ x ಈಕ್ವಲ್ ಟು 29/10. ಓಕೆ, ಸೊ ಈ ಎಂಟೈರ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ. ಓಕೆ, ಈಕ್ವಲ್ ಟು ಇದೆ ಟೋಟಲ್, ಇದನ್ನು ಕ್ರಾಸ್ ಮಲ್ಟಿಪ್ಲೈ. ಸೊ 10 ಇಂಟು ಇದನ್ನು ರೀಅರೇಂಜ್ ಮಾಡ್ಕೊಳ್ಳೋಣ. x² ಪ್ಲಸ್, ಓಕೆ, x² ಪ್ಲಸ್ 4x², ಇಲ್ಲೇ 5x² ಆಯಿತು. ಈ x² ಪ್ಲಸ್ ಈ x². ಓಕೆ, ನೆಕ್ಸ್ಟ್ 2x ಪ್ಲಸ್ 2x 4x ಪ್ಲಸ್ 1 ಈಕ್ವಲ್ ಟು 29 ಇಂಟು 2x² ಪ್ಲಸ್ x. ಕ್ಲಿಯರ್? ಸೊ ಇದು ಈ ಡಿನಾಮಿನೇಟರ್ ಇದ್ದಿದ್ದು ಇಲ್ಲಿ ನ್ಯೂಮರೇಟ್ರಿಗೆ ಹೋಗಿದೆ, ಇದು ಇದರದ್ದು ನ್ಯೂಮರೇಟರ್. ಕ್ಲಿಯರ್? 10 ಇಂಟು 5 50x². 10 ಇಂಟು 4 40x ಪ್ಲಸ್ 10 ಈಕ್ವಲ್ ಟು 29 ಇಂಟು 2 58x² ಪ್ಲಸ್ 29x. ಸೊ ರೈಟ್ ಸೈಡ್ ಇಲ್ಲಿ ಇದ್ದಿದ್ದು ಎಲ್ಲನೂ ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಯಾಕಂದರೆ 58 ಇಲ್ಲಿ ಗ್ರೇಟರ್ ನಂಬರ್ ಸಿಂಬಾಲ್ ಇದೆ. ಸೊ
ಸೊ ನೆಗೆಟಿವ್ ಡೀಲ್ ಮಾಡಬೇಕಂತಂದರೆ ನಾವು ಇದನ್ನು ಈ ಲೆಫ್ಟ್ ಸೈಡ್ ಇದನ್ನೆಲ್ಲ ರೈಟ್ ಸೈಡಿಗೆ ತೊಗೊಂಡು ಹೋಗೋಣ. ಓಕೆ, 58x² ಮೈನಸ್ 50x². ಓಕೆ, ಸೊ ಇಲ್ಲಿ ಪ್ಲಸ್ 29x ಇಲ್ಲೇ ಉಳಿಯುತ್ತೆ. ಈ ಪ್ಲಸ್ 40x ಈ ಕಡೆ ಬಂದಾಗ ಮೈನಸ್ 40x, ಈ ಪ್ಲಸ್ 10 ಈ ಕಡೆ ಬಂದಾಗ ಮೈನಸ್ 10 ಈಕ್ವಲ್ ಟು 0. 58 ಮೈನಸ್ 50 ಇಸ್ 8x². ಆಮೇಲೆ 29 ಮೈನಸ್ 40 is minus 11x minus 10 equal to 0. ಸೊ ನಮಗೆ ಮೈನಸ್ 8 ಇಂಟು 10 ಮೈನಸ್ 80 ಬರಬೇಕು ಮಲ್ಟಿಪ್ಲೈ ಮಾಡಿದಾಗ ಎರಡು ನಂಬರು. ಓಕೆ, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 11x ಬರಬೇಕು. ಓಕೆ, ಮೈನಸ್ 80ನ ಹಾಂ. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ವಿ. ಸೊ 80ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಓಕೆ 2 40s, ಓಕೆ 2 20, 2 10s, ಓಕೆ 2 5s, 2 2s 4, 4 2s 8, 8 2s 16. 16 minus 5 is 11, 16 5s 80. ಓಕೆ, ಸೊ ಗ್ರೇಟರ್ ನಂಬರ್ ಸಿಂಬಲ್ ಬೇಕು. ನನಗೆ ಇಲ್ಲಿ ಮೈನಸ್ ಬೇಕಂತಂದರೆ ಒಂದು ನಂಬರ್ ಮೈನಸ್ ಇನ್ನೊಂದು ಪ್ಲಸ್ಸಲ್ಲಿ ಬರಬೇಕು. ಸೊ ಮೈನಸ್ 16 ಇಂಟು ಪ್ಲಸ್ 5, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 16 5s 80, ಮೈನಸ್ 16 ಪ್ಲಸ್ 5 ಇಸ್ ಮೈನಸ್ 11. ಸೊ ಮಿಡಲ್ ಟರ್ಮ್ ಸಿಗ್ತಾ ಇದೆ, ಸ್ಪ್ಲಿಟ್ ಮಾಡ್ಬೋದು. 8x² ಮೈನಸ್ 16x ಪ್ಲಸ್ 5x ಮೈನಸ್ 10 ಈಕ್ವಲ್ ಟು 0. ಸೊ ಇದನ್ನು ಬರಿಬೇಕಂತಂದರೆ 8 ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಇಂಟು 2 ಇಂಟು ಎಕ್ಸ್, ಇಲ್ಲಿ ಪ್ಲಸ್ 5 ಓಕೆ ಇಂಟು ಎಕ್ಸ್, ನಾನು ಪ್ಲಸ್ 5 ಇಂಟು ಮೈನಸ್ 2 ಇದನ್ನು ಮಾಡ್ಕೋಬೋದು. ಸೊ 8x 8x ಇಲ್ಲಿಂದ 8x ಪ್ಲಸ್ಸಲ್ಲಿ ತೊಗೊಳ್ತಾ ಇದ್ದೀವಿ. 8x ಕಾಮನ್, ಎಕ್ಸ್ ಮೈನಸ್ 2 ಇಲ್ಲಿಂದ ಪ್ಲಸ್ 5 ತೊಗೋತಾ ಇದ್ದೀನಿ, ಎಕ್ಸ್ ಮೈನಸ್ 2 ಈಕ್ವಲ್ ಟು 0. 8x ಪ್ಲಸ್ 5 ಈಕ್ವಲ್ ಟು 0, ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಸೊ ಈ ಪ್ಲಸ್ 5 ಈ ಕಡೆ ಬರ್ತಾ ಇದೆ. 8x ಈಕ್ವಲ್ ಟು ಮೈನಸ್ 5, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5/8 ಆ್ಯಂಡ್ ಇಲ್ಲಿ ಎಕ್ಸ್ ಈಕ್ವಲ್ ಟು ಪ್ಲಸ್ 2. ಈ ಮೈನಸ್ 2 ಈ ಕಡೆ ಬಂದಾಗ ಪ್ಲಸ್ 2. ಸೊ ನಮ್ಮ ವ್ಯಾಲ್ಯೂ ಈ ಫ್ರ್ಯಾಕ್ಷನ್ ವರ್ಕ್ ಆಗಲ್ಲ, ಯಾಕಂದರೆ ನಾವು ಜಸ್ಟ್ ನ್ಯೂಮರೇಟರ್ನ ಫೈಂಡ್ ಔಟ್ ಮಾಡಿದ್ವಿ. ಆ್ಯಕ್ಚುಲಿ ಫ್ರ್ಯಾಕ್ಷನ್ ಈಗ ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ ಈಕ್ವಲ್ ಟು 2 ಬಂದಿದೆ, ಎಕ್ಸ್ ಈಕ್ವಲ್ ಟು 2 ಅಪಾನ್ 2 ಇಂಟು 2 ಇದು ಪ್ಲಸ್ 1. ಓಕೆ, 2 ಅಪಾನ್ 5, 2 ಅಪಾನ್ 5 ಫ್ರ್ಯಾಕ್ಷನ್ ಬಂದಿದೆ. ಫ್ರ್ಯಾಕ್ಷನ್ ಇಸ್ 2 ಅಪಾನ್ 5, ರೆಸಿಪ್ರೋಕಲ್ 5/2. ಸೊ ಕಾಮನ್ ಡಿನಾಮಿನೇಟರ್ 5 2s ಓಕೆ 10, ಈ 2 ಇದ್ರ ಜೊತೆಗೆ ಈ 5 ಇಲ್ಲಿ. ಸೊ 2 ಇಂಟು 2 ಪ್ಲಸ್ 5 ಇಂಟು 5 ಈಕ್ವಲ್ ಟು 4 ಪ್ಲಸ್ 25 ಅಪಾನ್ 10, 29 ಅಪಾನ್ 10. ಸೊ ನಮ್ಮ ಫ್ರ್ಯಾಕ್ಷನ್ 2/5 ವೆರಿಫೈನು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.